ತೆರೆ ಮೇಲೆ ಅಬ್ಬರಿಸೋ ಕೆಲ ಹೀರೋಗಳಿಗೆ ನೇಮು ಫೇಮು ಬಂದ ಮೇಲೆ ತಲೆಗೆ 2 ಕೊಂಬು ಬರುತ್ತೆ ಅನ್ಸುತ್ತೆ. ನಾನು ಏನು ಮಾಡಿದ್ರು ನಡೆಯುತ್ತೆ, ನನ್ನ ಹಿಂದೆ ಮುಂದೆ ಜನ ಇದ್ದಾರೆ, ಇದಕ್ಕೆ ಹೆಚ್ಚಾಗಿ ನನ್ನ ಹತ್ರ ಕೋಟಿ ಕೋಟಿ ದುಡ್ಡಿದೆ ಅನ್ನೋ ಅಹಂ ನೆತ್ತಿಗೇರುತ್ತೆ ಅನ್ಸುತ್ತೆ. ನಮ್ಮ ರಾಜ್ಯದಲ್ಲಿ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ಪಕ್ಕದ ರಾಜ್ಯದಲ್ಲಿ ಹೀರೋ ಮತ್ತು ಸರ್ಕಾರದ ವಿರುದ್ಧ ಜೋರಾಗಿ ಫೈಟ್ ನಡೀತಾ ಇದೆ. ತಗ್ಗದೇ ಇಲ್ಲ ಅಂತ ತೆರೆ ಮೇಲೆ ಮಿಂಚಿದ ಅಲ್ಲು ಅರ್ಜುನ್ ಈಗ ಕಾಕಿ ಮುಂದೆ ಬಗ್ಗಿ ನಡೆಯುವಂತೆ ಆಗಿದೆ. ದುಡ್ಡಿನ ದುರಂಕಾರದಲ್ಲಿ ಮನುಷ್ಯತ್ವವನ್ನೇ ಅಲ್ಲು ಅರ್ಜುನ್ ಮರೆತ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಿದ್ರೆ ಅವತ್ತು ನಿಜಕ್ಕೂ ನಡೆದಿದ್ದೇನು? ಅಲ್ಲು ವಿರುದ್ಧ ತೆಲಂಗಾಣ ಸರ್ಕಾರ ತಿರುಗಿ ಬಿದ್ದಿದ್ದೇಕೆ? ಕಾಲ್ ತುಳಿತದ ವೇಳೆ ಅಲ್ಲು ಅರ್ಜುನ್ ಮಾಡಿದ್ದೇನು? ಬನ್ನಿ ನೋಡೋಣ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ದಿನಕ್ಕೊಂದು ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ರಾಜಕೀಯ ಮುಖಂಡರ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿದೆ. ನಟ ಅಲ್ಲು ಅರ್ಜುನ್ ಮನೆ ಮೇಲೆ ನಡೆದ ದಾಳಿಯಿಂದ ಇದು ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ತೆಲಂಗಾಣದಲ್ಲಿ ಇದೇ ವಿಚಾರಕ್ಕೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇದರ ನಡುವೆಯೇ ತೆಲಂಗಾಣ ಪೊಲೀಸರು ಸಾಕ್ಷಿಯ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು, ಅಲ್ಲು ಅರ್ಜುನ್ ನಿಜಕ್ಕೂ ಈ ರೀತಿ ಮಾಡಿಬಿಟ್ರ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ಅಲ್ಲು ಅರ್ಜುನ್ ಸಮರ್ಥನೆಗೆ ಸಿಡಿದೆದ್ದ ಸಿಎಂ. ಕಾಲ್ತುಳಿತ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಂತೆ ನಟ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿ ನಡೆಸಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ರು. ಘಟನೆ ದುರಾದೃಷ್ಟಕರ, ಮಹಿಳೆ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ನನಗೆ ತಿಳಿಸಿಲ್ಲ, ತನ್ನ ತಂಡ ಮಾತ್ರ ಜನಸಂದಣಿ ಹೆಚ್ಚಾಗಿದೆ ಎಂದು ಹೇಳಿದ್ರು, ಹೊರಟು ಹೋಗಿ ಎಂದು ಹೇಳಿದ್ರಿಂದ ತಾನು ಹೊರಟು ಹೋದೆ ಎಂದು ತಿಳಿಸಿದ್ರು, ತನ್ನ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಾ ಇದ್ದಾರೆ, ತಪ್ಪು ದಾರಿಗೆಳೆಯುತ್ತಿದ್ದಾರೆ ಎಂದು ಅಲ್ಲು ಅರ್ಜುನ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಹೇಳಿಕೆ ನೀಡ್ತಾ ಇದ್ದಂತೆ ಈ ಘಟನೆಗೆ ನಟ ಅಲ್ಲು ಅರ್ಜುನ್ನೇ ಕಾರಣ ಎಂದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಅಲ್ಲು ಅರ್ಜುನ್ ಕಾಲ್ತುಳಿತದ ಹೊರತಾಗಿಯೂ ಥಿಯೇಟರ್ನಿಂದ ತೆರಳಿಲ್ಲ ಎಂದು ಆರೋಪಿಸಿದ್ರು. ಹೊರಗೆ ಸಾವಾದ್ರೂ ಥಿಯೇಟರ್ನಲ್ಲೇ ಕುಳಿತ ಪುಷ್ಪ. ಇನ್ನು ಅಲ್ಲು ಅರ್ಜುನ್ ವಿರುದ್ಧ ಹೈದರಾಬಾದ್ ಪೊಲೀಸರು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲು ಅರ್ಜುನ್ಗೆ ಕಾಲ್ತುಳಿತದ ಕುರಿತು ಮಾಹಿತಿ ನೀಡಿದ್ರೂ ಹೊರಗೆ ಬರಲಿಲ್ಲ. ಸಂಧ್ಯಾ ಥಿಯೇಟರ್ನಲ್ಲಿ ನಟ ಅಲ್ಲು ಅರ್ಜುನ್ಗೆ ಕಾಲ್ತುಳಿತದ ಕುರಿತು ಮಾಹಿತಿ ಅವರ ಮ್ಯಾನೇಜರ್ಗೆ ನೀಡಲಾಗಿತ್ತು, ಆದರೂ ಅವರು ಹೊರಗೆ ಹೋಗ್ಲಿಲ್ವಂತೆ. ಹೀಗೆಲ್ಲ ಆಗಿದೆ, ಇಲ್ಲಿಂದ ಹೋಗಿ ಅಂದ್ರೆ ಇಲ್ಲ ನಾನು ಹೋಗಲ್ಲ, ನಾನು ಪೂರ್ತಿ ಸಿನಿಮಾ ನೋಡಿಯೇ ಹೋಗೋದು ಅಂತ ಹಠ ಹಿಡಿದ್ರಂತೆ. ಯಾವಾಗ ಪೊಲೀಸ್ ಮಹಾನಿರ್ದೇಶಕರು ಸ್ಥಳಕ್ಕೆ ಬಂದು 10 ನಿಮಿಷದಲ್ಲಿ ಜಾಗ ಖಾಲಿ ಮಾಡಿ ಅಂದ್ರು, ಆಗ ಅಲ್ಲು ಅರ್ಜುನ್ ಅಲ್ಲಿಂದ ಹೊರಟ್ರಂತೆ. 10 ನಿಮಿಷಗಳ ವಿಡಿಯೋ ಸಾಕ್ಷಿ ರಿಲೀಸ್. ತೆಲಂಗಾಣ ಪೊಲೀಸರು ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ 10 ನಿಮಿಷಗಳ ವಿಡಿಯೋ ಸಾಕ್ಷಿ ರಿಲೀಸ್ ಮಾಡಿದ್ದಾರೆ. ಸೂಕ್ತ ಅನುಮತಿ ಇಲ್ಲದೆ ಥಿಯೇಟರ್ಗೆ ಬಂದಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ರೋಡ್ ಶೋ ಕೂಡ ನಡೆಸಿದ್ದ ನಟ ಅಲ್ಲು ಅರ್ಜುನ್ ರಾತ್ರಿ 9:45ಕ್ಕೆ ಥಿಯೇಟರ್ಗೆ ಆಗಮಿಸಿದ್ದು, ಆ ವೇಳೆ ನೂಕುನುಗ್ಗಲಿನಲ್ಲಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಾವು ರೇವತಿ ಜೀವ ಉಳಿಸಲು ಬಹಳಷ್ಟು ಪ್ರಯತ್ನ ಪಟ್ಟೆವು, ಆದರೆ ಸಾಧ್ಯವಾಗಲಿಲ್ಲ. ದೇವರ ದಯೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶ್ರೀತೇಜ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಪೊಲೀಸರು ಹೇಳಿದರು. ಅಲ್ಲು ಅರ್ಜುನ್ ನಿವಾಸದ ಬಳಿ ಪುಂಡಾಟ, 6 ಜನಕ್ಕೆ ಜಾಮೀನು. ಮಹಿಳೆ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ಅಲ್ಲು ಅರ್ಜುನ್ ಮನೆ ಮುಂದೆ ವಿದ್ಯಾರ್ಥಿ ಸಂಘಟನೆ ನಟನ ಮನೆಯ ಮೇಲೆ ಕಲ್ಲು ತೂರಾಟ ಬೇರೆ ನಡೆಸಿದ್ರು. ಮನೆಯ ಮುಂದಿನ ಹೂಕುಂಡವನ್ನ ಎತ್ತಿ ಒಡೆದು ಹಾಕಿದ್ರು. ಬಳಿಕ ನಟ ಅಲ್ಲು ಅರ್ಜುನ್ ರೇವತಿ ಕುಟುಂಬದ ಕ್ಷಮೆ ಕೇಳಬೇಕೆಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಗ್ರಹಿಸಿದ್ರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರತಿಭಟನೆ ನಿರತ ವಿದ್ಯಾರ್ಥಿ ಸಂಘಟನೆಗಳ 6 ಸದಸ್ಯರನ್ನ ಬಂಧಿಸಿದ್ರು. ಕಲ್ಲು ತೂರಾಟ ನಡೆಸಿ ಧ್ವಂಸಗೊಳಿಸಿದ ಆರೋಪಿಗಳಿಗೆ ಸೋಮವಾರ ಜಾಮೀನು ಸಿಕ್ಕಿದೆ. ಅಲ್ಲು ಅರ್ಜುನ್ಗೆ ಖಡಕ್ ಎಚ್ಚರಿಕೆ ಕೊಟ್ಟ ಕಾಕಿ. ಈ ಘಟನೆ ಕುರಿತು ಎಸಿಪಿ ವಿಷ್ಣುಮೂರ್ತಿ ಪ್ರತಿಕ್ರಿಯಿಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪೊಲೀಸರ ಬಗ್ಗೆ ಯಾರಾದರೂ ಅನುಚಿತವಾಗಿ ಕಮೆಂಟ್ ಮಾಡಿದ್ರೆ, ತಪ್ಪು ಹೇಳಿಕೆ ನೀಡಿದ್ರೆ ಅಲ್ಲು ಅರ್ಜುನ್ಗೆ ಅವರ ಅಭಿಮಾನಿಗಳಿಗೆ ರೀಲ್ಸ್ ಕಟ್ ಆಗುತ್ತದೆ. ಜಾಸ್ತಿ ನಕ್ರ ಮಾಡಿದ್ರೆ ಅಲ್ಲು ಅರ್ಜುನ್ ಜಾಮೀನು ರದ್ದು ಮಾಡಬೇಕಾಗುತ್ತೆ. ಅವರ ಕೇಸ್ ಇನ್ನೂ ಮುಗಿದಿಲ್ಲ, ಕೇವಲ ಮಧ್ಯಂತರ ಜಾಮೀನು ಮಾತ್ರ ಸಿಕ್ಕಿದೆ. ಪ್ರಕರಣವನ್ನ ಇತ್ಯರ್ಥ ಪಡಿಸಬೇಕಾಗಿದ್ದು ನ್ಯಾಯಾಲಯ. ನಡೆದಿದ್ದು ಅಪಘಾತನ ಅಲ್ಲವಾ ಎಂಬುದನ್ನ ನಿರ್ಧರಿಸಬೇಕಾಗಿದ್ದು ನ್ಯಾಯಾಲಯ. ಹೇಳಲು ನೀವ್ಯಾರೆಂದು ಎಸಿಪಿ ವಿಷ್ಣುಮೂರ್ತಿ ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ತೆಲುಗು ರಾಜ್ಯದಲ್ಲಿ ಸಿನಿಮಾ ಇಂಡಸ್ಟ್ರಿ ಮತ್ತು ಸರ್ಕಾರದ ನಡುವೆ ಬಿಗ್ ಫೈಟ್ ನಡೀತಾ ಇದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಮಸ್ಕಾರ.